ನನ್ನ ಪ್ರೀತಿಯ ಸ್ನೇಹಿತರಿಗೆ ಶರಣು ಶರಣಾರ್ಥಿ. ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಿಂದ ಅಧಿಸೂಚನೆ ಪ್ರಕಟವಾಗಿದೆ 2026. ಹೌದು ಸ್ನೇಹಿತರೆ, ಬೆಂಗಳೂರಲ್ಲಿರ್ತಕ್ಕಂಥ ಜಾಲಹಳ್ಳಿಯಲ್ಲಿರ್ತಕ್ಕಂಥ BL ಕಂಪ್ನಿಯಲ್ಲಿರ್ತಕ್ಕಂಥ ಗ್ರ್ಯಾಜುಯೇಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 1 ವರ್ಷದ ಅಪ್ರೆಂಟಿಸ್ ಟ್ರೇನಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ದಯವಿಟ್ಟು ತಾವುಗಳು ಗಮನಿಸಬಹುದಾಗಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಅನ್ನೋದೇನಿದೆ, ಇದು ನವರತ್ನ ಕಂಪ್ನಿಯಾಗಿದೆ. ಅಂದರೆ ಭಾರತ ಸರ್ಕಾರದಿಂದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಫೆನ್ಸ್ ಕಂಪ್ನಿ ಇದು ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಕಂಪ್ನಿಯಾಗಿದೆ. ಇದು ಯಾಕಪ್ಪ ಅಂತಂದರೆ 1 ವರ್ಷಗಳ ಕಾಲ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು, ಯಾವ ವಯೋಮಿತಿ ಒಳಗಡೆ ಇರಬೇಕು, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ, ಓವರಾಲ್ ಆಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಬರಲಿದೆ. ಸ್ನೇಹಿತರೆ, ಮೊದಲೇದಾಗಿ ನಾವಿಲ್ಲಿ ಯಾವೆಲ್ಲ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ, ತಾವುಗಳಲ್ಲಿ ಗಮನಿಸಬಹುದಾಗಿದೆ. ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಯಾವ್ಯಾವ ಆಗಿರಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ನಾವಿಲ್ಲಿ ಬ್ಯಾಚುಲರ್ ಕಾಮರ್ಸ್ ಅಂದರೆ BCom ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗೆ ಸಲ್ಲಿಸಬಹುದು. ಎರಡನೇದಾಗಿ ಬ್ಯಾಚುಲರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟ್ ಇರ್ತಕ್ಕಂಥ ಅಂದರೆ BBA ಕ್ವಾಲಿಫಿಕೇಷನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ BCom ಆಗಿರ್ಬೋದು, BBA ಮತ್ತು ಈ ಎರಡರಲ್ಲಿ ಕೂಡ ನೀವು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಂದರೆ BCom ಅಂತ ಸಪ್ರೇಟು ಮತ್ತು BBAಲಿ ಯಾವುದಾದ್ರೂ ಒಂದರಲ್ಲಿ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಒಂದು ಕೆಲಸಕ್ಕೆ ಇಲ್ಲಿ ನೇಮಕಾತಿ ಮಾಡ್ತಾರಪ್ಪ ಅಂದರೆ, ಮುಖ್ಯವಾಗಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿರ್ತಕ್ಕಂಥ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಒಂದು BL ಕಂಪ್ನಿಯಲ್ಲಿ ಇಲ್ಲಿ ಒಂದು ಕೆಲಸಕ್ಕೆ ನಿರ್ಮಿಸಲಾಗೋದು. ಆದರೆ ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ನಿಮಗೆ ಕೇರಳ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಒಂದು ಸ್ಟೇಟ್ಗಳಲ್ಲಿ ಕೂಡ ಈ ಒಂದು ಟ್ರಾನ್ಸ್ಫರ್ ಅನ್ನೋದ್ರೆ ಅಲ್ಲಿ ಕೂಡ ನಿಮಗೆ ಅವಶ್ಯಕತೆ ಇದ್ದರೆ ಅಲ್ಲಿ ಕೂಡ ನಿಮಗೆ ಕೆಲಸಕ್ಕೆ ಒಂದು ನೇಮಕಾತಿ ಮಾಡಲಾಗೋದು. ಅದೇ ರೀತಿ ನೀವು ಯಾವ ಒಂದು ಇದ್ರ ಒಳಗಡೆ ಅಂದರೆ ಯಾವ ಒಂದು ದಿನಾಂಕದ ಒಳಗಡೆ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಪ್ಪ ಅಂದರೆ 1/4/2022 ಇಷ್ಟರೊಳಗಡೆ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಪ್ಪ ಅಂತಂದರೆ ನೋಡಿ, 25 ವರ್ಷ ಇರಬೇಕು. ಓಕೆ, ಈ 25 ವರ್ಷ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥ ನಿಮಗೆ ವಯೋಮಿತಿ SC/ST ಅಭ್ಯರ್ಥಿಗಳಿಗಾಗಿದ್ದರೆ 5 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆ ಇದ್ದು, ಅದೇ ರೀತಿ OBC ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥದ್ದು 3 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಪರ್ಸೆಂಟೇಜ್ ನೋಡಿ, ಜನರಲ್ ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 60% ಒಂದಿಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. SC/ST ಇರ್ತಕ್ಕಂಥದ್ದು ಮಿನಿಮಮ್ ಪರ್ಸೆಂಟೇಜ್ ಗ್ರ್ಯಾಜುಯೇಷನ್ ಅಂದರೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅವರಿಗೆ 40 ಅಂದರೆ SC/ST ಇರ್ತಕ್ಕಂಥ ಮಿನಿಮಮ್ ಪರ್ಸೆಂಟೇಜ್ 40% ಒಂದಿಗೆ ಪಾಸ್ ಆಗಿರ್ತಕ್ಕಂಥ SC/ST ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಮಾಹಿತಿ ಏನಪ್ಪ ಅಂದರೆ ಇದು ಯಾವುದೂ ಕೂಡ ನಿಮಗೆ ಅಂಡರ್ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಇದು ಇನ್ನೊಂದೇ ಮುಖ್ಯವಾಗಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಹುದ್ದೆಗಳಾಗಿರೋದಿಲ್ಲ. BCom ಮತ್ತು BBA ಏನು ಪದವಿಯನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರೆ ಅಂದರೆ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲೇದಾಗಿ ನಿಮಗೆ ಸೆಲೆಕ್ಷನ್ ಇರ್ತಕ್ಕಂಥದ್ದು ಮೆರಿಟ್ ಅಂದರೆ ನೀವು ಕಳಿಸಿರ್ತಕ್ಕಂಥ ಒಂದು ರಿಟರ್ನ್ ಟೆಸ್ಟ್ ಏನಿರ್ತದೆ ನೋಡಿ, ಈ ಒಂದು ರಿಟರ್ನ್ ಟೆಸ್ಟ್ ಕೂಡ ನೀಡಲಾಗಿದೆ. ನಿಮ್ಗೆ ಇರ್ತಕ್ಕಂಥದ್ದು ಮೊದಲನೇದಾಗಿ ಡಿಗ್ರಿಯಲ್ಲಿ ಗಳಿಸಿರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಕಟ್ ಆಫ್ ಲಿಸ್ಟನ್ನು ಮಾಡ್ತಾರೆ, ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ರಿಟರ್ನ್ ಟೆಸ್ಟ್ಗೆ ಅಲೋ ಮಾಡ್ತಾರೆ. ಆ ರಿಟರ್ನ್ ಟೆಸ್ಟಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಇಂಟ್ರೂವ್ ಮಾಡಿ ನೇಮಕಾತಿ ಮಾಡಲಾಗುವುದು. ನೋಡಿ, ಇನ್ನೊಂದು ಶಾರ್ಟ್ ಲಿಸ್ಟನ್ನು ಮಾಡಿಬಿಟ್ಟು ಥ್ರೌತ್ ನಿಮಗೆ ಮೇಲ್ ಮುಖಾಂತರ ನಿಮಗೆ ಇಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಇಲ್ಲಂಬೋದನ್ನು ನಿಮಗೆ ಕನ್ಫರ್ಮ್ ಅಂದರೆ ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೇಲ್ ಮುಖಾಂತರ ನಿಮಗೆ ಸಂದೇಶ ಬರಲಾಗುವುದು.
ಸ್ನೇಹಿತರೆ, ಇಂಪಾರ್ಟೆಂಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ವೇತನ ಎಷ್ಟು ಅಂದರೆ, ಸ್ಟೈಪಂಡ್ ಎಷ್ಟಪ್ಪ ಅಂದರೆ ₹1250 ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಸ್ಟೈಪಂಡ್. ನೋಡಿ, ನಿಮಗೆ ಬಿ ಎಲ್ ಅನ್ನು ಪೇ ಮಾಡ್ತಕ್ಕಂಥದ್ದು 8,000 ಮತ್ತು 4,500 ಇರ್ತಕ್ಕಂಥದ್ರೆ ಗೌರ್ಮೆಂಟ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ತಕ್ಕಂಥದ್ದು. ಇವೆರಡೂ ಒಳಗೊಂಡಂತೆ ನಿಮಗೆ ₹12,500 ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನವಾಗಿದೆ. ಅದೇ ರೀತಿ ನಿಮಗಿರ್ತಕ್ಕಂಥದ್ದು ಒಂದು ಕ್ಯಾಂಟೀನ್ ಫೆಸಿಲಿಟಿ ಆಗಿರ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ತಕ್ಕಂಥದ್ದು. ನಿಮಗೆ ಎರಡು ಥರದ ಫೆಸಿಲಿಟಿ ಇರ್ತಕ್ಕಂಥದ್ದು, ಅಂದರೆ ಟ್ರಾನ್ಸ್ಪೋರ್ಟು ಮತ್ತು ಕ್ಯಾಂಟೀನ್ ಕೂಡ ಅವೈಲಬಿಲಿಟಿ ಇರಲಿದೆ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಗಳೇನಿದ್ದಾವೆ ಅಂದರೆ ನೀವು ಒರಿಜಿನಲ್ಲೇ ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ಸೊ SLC ಮಾರ್ಕ್ಸ್ ಕಾರ್ಡ್ ಇರ್ತಕ್ಕಂಥದ್ದು, ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು, ಡಿಗ್ರಿ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು, ಅಂದರೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಒರಿಜಿನಲ್ ಇರ್ತಕ್ಕಂಥದ್ದು. ಓಕೆ, ಈ ಥರದ ಒಂದು ಸರ್ಟಿಫಿಕೇಟ್ ಒರಿಜಿನಲ್ ಸರ್ಟಿಫಿಕೇಟ್ ತೊಗೊಂಡು ಕಸಿಂದರೆ ನೀವು ಹೋಗಬೇಕಾಗತ್ತೆ. ಯಾವ ಒಂದು ದಿನಾಂಕಕ್ಕೆ ಹೋಗಬೇಕಾಗತ್ತಪ್ಪ ಅಂತಂದರೆ, ತಾವುಗಳು ಮುಖ್ಯವಾಗಿ ಗಮನಿಸಬೇಕಾಗೋದು ವಾಕ್ ಇನ್ ಡೇಟ್ ಏನು, ವಾಕ್ ಇನ್ ಇಂಟ್ರ್ಯೂ ಡೇಟ್ ಇದೆ ನೋಡಿ, 10 ಏಪ್ರಿಲ್ 2026 ಬೆಳಗ್ಗೆ 9:30ಕ್ಕೆ ನೀವು ಸರಿಯಾದ ಟೈಮು ಮತ್ತು ದಿನಾಂಕಕ್ಕೆ ಹೋಗಬೇಕಾಗುತ್ತೆ. ಎಲ್ಲಿ ಹೋಗಬೇಕಪ್ಪ ಅಂತಂದರೆ ಅಡ್ರೆಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ CLD, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013. ಈ ಒಂದು ಏನು ಅಡ್ರೆಸ್ ನಿಮಗೆ ಕಾಣ್ತಾ ಇದೆ, ತಾವು ನೋಟ್ ಮಾಡ್ಕೊಳ್ಳಿ. ಈ ಒಂದು ಅಡ್ರೆಸ್ಗೆ ಮತ್ತು ದಿನಾಂಕ ಸಮಯ ಸರಿಯಾಗಿ ನೀವು ಹೋಗಿ ಇಂಟ್ರ್ಯೂವನ್ನು ನೀವು ಅಲ್ಲಿ ಭಾಗಿಯಾಗಿ ಅಲ್ಲಿರ್ತಕ್ಕಂಥ ಇಂಟ್ರ್ಯೂಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ 1 ವರ್ಷದ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು. ಇದೇ ಥರದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.